ತಿಂದು ನನ್ನ ಮೈಯಾಗಿನ ಜಡ್ಡೆಲ್ಲ ಬಿಟ್ಟು ಹೋದ್ರಿ. ಮಂದಿ ಲಗ್ನ ಸಿಗ್ತೇವ ನೀ ಏನಾಗಿ ಸ್ವಲ್ಪ ದಾರಿ ಬಿಡ್ಸರಿ ಬರುದ ಈಗ ಬಂದಿ ಹಿಂಗ್ ಸರಿ ಅಂತ ಅನ್ಕೊಂತ ನಿಂತ್ರಿ ಹಂಗ ಏನೋ ಮಾತ್ ಬಿಡ ಏನೋ ಬಿಡ ಜಾಡ್ಸ ಅಣ್ಣ ನಿಜ ಪವಿತ್ರ ನವ ಪ್ರೀತಿ ಯಾವಾಗ ನಮ್ಮ ಜೊತೆ ಡೇಟ್ ಐತಿ ನಿಮ್ದ ಏಪ್ರಿಲ್ 3 ಏಪ್ರಿಲ್ 3 ಅವಾಗ ಸಣ್ಣದ್ರಾಗ ಆಯ್ತಾ
ಅವ್ನು ಬೇಕಾಕತ್ತವಲ್ಲ. ನಡಿ ನಡಿ ಏನು ಹೋಗೋಣ ನಡಿ. ನಡಿ ನಡಿ ಏನು ಹೋಗೋಣ ನಡಿ. ಬಾ ಅಂದ್ರ ನಡ್ರಿ. ಬರೋದಿಲ್ಲ. ಏಯಪ್ಪ ಯಾಕೆ ಕುಡಿತೀವಿ ಮರ ಮುಂಜಾನೆ ನಾಷ್ಟ ಕೇಳಕ್ಕಿಲ್ಲ. ಏ ತಗೋರಿಯಪ್ಪ ನೀ ಬರ್ಗೆಟ್ಟಿ ತಗೋ. ಥ್ಯಾಂಕ್ಸ್ ಅಣ್ಣ. ಅಣ್ಣ ಅಂದೆ ಒಳಗೆ ಕೊಟ್ಟೋಗ್ರಿ ರೊಕ್ಕ ಅಣ್ಣ ಅಂದಿಲ್ಲ. ಒಳಗೆ ಕೊಟ್ಟೋಗ. ಹೆಣ್ಣಿಗೆ ಗಂಡಿನಾಸೆ ಗಂಡಿಗೆ ಹೆಣ್ಣಿನಾಸೆ ಇಬ್ಬರನ್ನಾಗಲು ರೊಕ್ಕದ ಮೇಲಾಸೆ ಮಕ್ಕಳ ಮರಿಯಾಸೆ ಕೊನೆಯಿಲ್ಲ ಗತಿಯಾಸೆ ಮಕ್ಕಳ ಮರಿಯಾಸೆ ಕೊನೆಯಿಲ್ಲ ಗತಿಯಾಸೆ ಸಾವಿನ ಸನಿಯ ತಂದೆ ಶಾಣ ಬಸವೇಶ್ವರ, ಯಾವ ಜನ್ಮಾಂತರದ ಸೊಸೆಯಾಗಿ ಬಂದಳು ನನ್ನ ಕಾವೇರಿ ನಮಗೆ ಜಮೀನಾಗಿ, ತನ್ನ ತಂದೆಗೆ ವೈರಿಯಾಗಿ ನನ್ನ ತಮ್ಮನ ಕೈ ಹಿಡಿದ ಅವಳೇ ಸದ್ಗುಣವಂತಿ. ಮಾವ ಸ್ವಲ್ಪ ಕಾಫಿ ಕುಡೀರಿ ಮಾವ. ಬೇಡಮ್ಮ ಬೇಡಮ್ಮ ಬೇಡ. ಯಾಕೆ ಮಾವ? ಅನ್ನ ನೀರು ಇಲ್ಲದೆ ಅದೆಷ್ಟು ದಿನ ಅಂತ ಹೀಗೆ ಹೇಳ್ತೀರಿ ಮಾವ? ಈ ಮಾತಿಗೆ ಏನಂದು ಉತ್ತರಿಸಬೇಕು ನನಗೆ ತಿಳಿಯದಾಗಿದೆ. ಕಾರೇಸು ಮಂತ್ರಿ ಕರುಣೇಸು ದಾಸಿ ರೂಪೇಶು ಲಕ್ಷ್ಮಿ ಭೋಜೇಸು ಮಾತೆ ಶಯನಾ ಸುದಂಬ ಕ್ಷಮಯಾದ್ರತೆ ಎಂಬ 6 ಗುಣಗಳನ್ನು ಅರಿತು ನನ್ನ ಸತಿ ಸತ್ತು ನನ್ನ ಜೀವನವೇ ಇಲ್ಲದಂತಾಗಿದೆ. ಕಾವೇರಿ, ನನ್ನ ಜೀವನವೇ ಇಲ್ಲದಂತಾಗಿದೆ. ಅಣ್ಣ ತೆಗೆದುಕೊಳ್ಳಣ್ಣ. ಮನೆಯ ಹಿರಿಯರಾದ ನೀವೇ ಈ ರೀತಿ ಚಿಂತಾಕಾಂತರಾಗಿ ಅನ್ನ ನೀರು ಬಿಟ್ಟುಕೊಳ್ತಾರೆ, ನಮ್ಮ ಗತಿ ಹೇಗೆ? ಈ ನಿನ್ನ ಮಾತಿಗೆ ನಂದು ಉತ್ತರಿಸಬೇಕು ತಿಳಿಯದಾಗಿದೆ ತಮ್ಮ, ತಿಳಿಯದಾಗಿದೆ. ಕಾರೇಸು ಮಂತ್ರಿ ಕರುಣೇಸು ದಾಸಿ ರೂಪೇಶು ಲಕ್ಷ್ಮಿ ಭೋಜೇಸು ಮಾತಾ ಸಮಯಾಗ್ಧತೆ ಎಂಬ 6 ಗುಣಗಳನ್ನು ಅರಿತು ನನ್ನ ಸತಿ ಸತ್ತು ನನ್ನ ಜೀವನವೇ ಇಲ್ಲದಂತಾಗಿದೆ ತಮ್ಮ, ನನ್ನ ಜೀವನವೇ ಇಲ್ಲದಂತಾಗಿದೆ. ಯಾಕೆ ಮಗ? ಈ ಮನೆಗೆ ಸೊಸೆಯಾಗಿ ಬಂದ ನಾನು ನಿನ್ನ ಮಗಳ ಸ್ಥಾನದಲ್ಲಿ ಇದ್ದುಕೊಂಡು ಸದಾ ನಿನ್ನ ಸೇವೆ ಮಾಡಿ ಈ ಮನೆಗೆ ಯಾವ ಅಪಕೀರ್ತಿ ಬರದ ಹಾಗೆ ನೋಡಿಕೊಂಡು ಈ ನಿನ್ನ ತಮ್ಮನಿಗೆ ತಕ್ಕ ಸತಿಯಾಗಿ ಈ ಮನೆಗೆ ಕೀರ್ತಿ ತರ್ತೀನಿ ಮಾವ. ಕಾವೇರಿ, ಎಂತ ಮಾತಮ್ಮ ಇದು? ಚಿಂತೆಯಲ್ಲಿ ಬೆಂಡಾಗಿ ಹೋಗುವ ಈ ಜೀವಕ್ಕೆ ಚೈತನ್ಯ ತಂದು ಕೊಟ್ಟಂತಾಯ್ತಮ್ಮ, ಚೈತನ್ಯ ತಂದು ಕೊಟ್ಟಂತಾಯ್ತು. ಆದರೆ ಯಾಕೆ ಮಾವ? ಆದರೆ ಎಂಬ ಅಪಸ್ವರದ ಮಾತೇಕೆ? ಯಾಕೆ? ನನ್ನ ಮೇಲೆ ಏನಾದ್ರೂ ಅನುಮಾನನ? ಅನುಮಾನ ಎಂಬ ಆತಂಕ ಅಲ್ಲಮ್ಮ. ಸತಿ ಸುತರ ಚಿಂತೆಯಲ್ಲಿ ಹೋರಾಡಿ ಅಳುತ್ತಿದ್ದ ನನ್ನನ್ನು ನಮ್ಮ ತಮ್ಮರನ್ನು ಜೈಲಿಗೆ ಎಳೆದೊಯ್ದು ನನ್ನ ತಮ್ಮ ಶ್ರೀಧರ ನನಗೆ ತಿಳಿಸದೆ ನಿನ್ನ ತಂದೆಯ ಕಿರಿಯ ಮಗಳಾದ ಕಾಂಚನಾಳನ್ನು ಮದುವೆಯಾದನಂತೆ. ಅವಳ ಕೈ ಹಿಡಿದ ನನ್ನ ತಮ್ಮ ಈ ಮನೆಯಲ್ಲಿ ಒಂದಾದ ಬಾಂಧವ್ಯಕ್ಕೆ ಎಲ್ಲಿ ಆತಂಕ ತರುವನು ಎಂಬ ಚಿಂತೆಯಾಗುತ್ತದೆ ಅಮ್ಮ, ಚಿಂತೆಯಾಗುತ್ತದೆ. ಮೋಸದಿಂದ ಮಗಳನ್ನು ಕೊಟ್ಟು ಮದುವೆ ಮಾಡಿಸಿ ನಿಮಗೂ ತಿಳಿದ ಹಾಗೆ ಮದುವೆ ಮಾಡಿಸಿದ ಅವನೊಬ್ಬ ನನ್ನ ತಂದೆ ಅಲ್ಲ ಮವ, ಅವನೊಬ್ಬ ಪಿಶಾಚಿ. ಅಣ್ಣ ಬಾರದು ಬಪ್ಪದು, ಬಪ್ಪದು ತಪ್ಪದು,
ಅದಕ್ಕೇಕೆ ನೀವು ಕೊರಗುತ್ತೀರನ್ನ? ಅದಕ್ಕೆಲ್ಲ ನಾನಿದ್ದೇನೆ. ನಾವು ಕೊರಗಿದ್ರು ಆ ಕರಗಸ ಎಂಬ ನಮ್ಮನ್ನು ಸದಾ ಕೊರಗುತ್ತಾ ಇದೆ ತಮ್ಮ, ಸದಾ ಕೊರಗುತ್ತಾ ಇದೆ. ಈ ಹಿಂದೆ ಅವಮಾನಿತರಾದ ನಾವು ಮುಂದೆ ಕಾಂಚಾಳಂದ ವಿಧಿ ಬಿಟ್ಟಿತೆ ತಮ್ಮ, ವಿಧಿ ಬಿಟ್ಟಿತೆ. ವಿಧಿಗೆ ನಾವು ಎದುರಾಗ ನಿಂತಾಗಲೇ ಈ ಸಮಯ ಸಾರ್ಥಕ ಅನ್ನ. ಹಾಗಲಕಾಯಿ ವಿಷ ಪದಾರ್ಥ ಎಂದು ಅದನ್ನು ತಿನ್ನದ ಬಿಟ್ಟರೆ ನಿಮ್ಮ ಆರೋಗ್ಯ ಚಿಗುರುವುದೇನನ್ನ? ಗುಲಾಬಿ ಹೂವಿನ ಸುತ್ತ ಮುಳ್ಳಿದೆ ಎಂದು ಮಾತ್ರಕ್ಕೆ ಆ ಹೂವು ಶಿವನಡಿಗೆ ಏರುವುದೇನನ್ನ? ಇಲ್ಲಪ್ಪ, ಇಲ್ಲಪ್ಪ, ಇಲ್ಲ. ಹೋಗಿ ಹೋಗಿ ಆ ಕರಾಳ ಸರ್ಪದ ಎಡೆಯ ನೆರಳಲ್ಲಿ ಈ ಶ್ರೀಧರನ ಸ್ಥಿತಿ ಮನೆ ಕಟ್ಟಿದಂತಾಗಿದೆಪ್ಪ, ಮನೆ ಕಟ್ಟಿದಂತಾಗಿದೆ. ಮನೆಗೆ ಸೊಸೆಯಾಗಿ ಬರುವ ಹೆಣ್ಣು ಮಹಾಲಕ್ಷ್ಮಿ ಆದರೆ ಸರಿ, ರಾಕ್ಷಸಿ ಆದರೆ ಮಶಾನವೇ ಸರಿ. ಮವ, ಆ ರೀತಿಯಾಗುವುದಕ್ಕೆ ನಾನು ಬಿಡೋದಿಲ್ಲ ಮವ. ಅಷ್ಟೊಂದು ಸರಳ ಸಮಾಧಾನವನ್ನಲ್ಲಪ್ಪ, ಅಲ್ಲಮ್ಮ ನಿನ್ನ ತಂದೆ ಕಾಂಚನಾಳ ಕೊಟ್ಟು ನನ್ನ ತಮ್ಮನಿಗೆ ಮದುವೆ ಮಾಡಿದ್ದಾನೆಂದರೆ 4 ಗೋಡೆ ಮಧ್ಯೆ ಬಿರುಕು ಬಿಡಬಾರ್ದಂತ ನನ್ನ ತಂದೆ ಹೇಳಿದ ನನಗೆ ಮಾತು ಎಲ್ಲಿ ಮುರಿದು ಹೋಗುತ್ತೆ ಎಂದು ಆತಂಕವಾಗುತ್ತದೆ ಅಮ್ಮ, ಆತಂಕ ಆಗುತ್ತದೆ. ಅಣ್ಣ, ಹೇಕಣ್ಣ ತಿರುಗಿ ತಿರುಗಿ ಅವನ್ನೇ ಏಕೆ ನೆನಪಿಸಿಕೊಳ್ತೀಯ? ಹೌದಪ್ಪ, ಹೌದು. ಅನ್ಯಾಯ ಧರ್ಮ ತುಂಬಿ ತುಳುಕುವ ಈ ಸಮಾಜದಲ್ಲಿ ಸುಳ್ಳನ್ನೇ ಸತ್ಯವನ್ನಾಗಿ ಮಾಡಿಕೊಂಡು ಈ ಜನರ ಮೇಲೆ ಕತ್ತಿ ಬೀಸುವ ಬಡವರ ರಕ್ತ ಚೀಪುವ ಈ ನಾಮವರ್ತರನ್ನು ನೋಡಿದರೆ ನನ್ನ ಪಾದದಿಂದ ನೆತ್ತಿವರೆಗೂ ಉರಿ ಹತ್ತಿದಂತಾಗುತ್ತದೆ ಅಮ್ಮ, ಉರಿ ಹತ್ತಿದಂತಾಗುತ್ತದೆ. ಅದಕ್ಕೆಲ್ಲ ನಾನಿದ್ದೇನೆ, ನೀನಾವುದಕ್ಕೂ ಭಯಪಡಬೇಡ. ಈ ಅಣ್ಣನ ಕಣ್ಣೀರು ಒರೆಸೋದಕ್ಕಾಗಿಯೇ ನಾನು ಜನ್ಮ ಬಂದಿದ್ದೇನೆ. ನ್ಯಾಯ ನೀತಿ ರೀತಿಗಳು ತಪ್ಪಿಸಿ ನಮ್ಮಂತ ಬಡವರ ಮೇಲೆ ಕಾಲಿಟ್ಟ ಮರೆಯುವ ಯಾವನೇ ಪುಡಾರಿ ಆದರೂ ಸರಿ, ಅವನ ರುಂಡವನ್ನೇ ಚಂಡಾಡಿ ಈ ನಮ್ಮೂರಿಯ ಅಗಸಿ ಬಾಗಿಲಿಗೆ ನಾ ಕಟ್ಟದೆ ಬಿಡಲಾರೆ. ಇದಕ್ಕೆ ಆ ಮಾರುತೇಶ್ವರವೇ ಕಾಪಾಡಲಿ. ಬಾ ತಮ್ಮ ಬಾ, ಈ ಸಂತೋಷಕ್ಕೆ ನಮ್ಮೊಂದಿಗೆ ಹಾಡು ಬಾ. ನೀನೇ
ಅಣ್ಣ ಅಣ್ಣ ಇರಲು ನಮ್ಮ ದೇವರು ಕೋಟಿ ಜನ್ಮ ಬಂದರು ಕೋಟಿ ಬನ್ನಿ ಮಾವ, ಎಲ್ರು ಸೇರಿ ಊಟ ಮಾಡೋಣ. ಅದು ನೋಡಲ್ಲಿ ಕಾವೇರಿ ಜೊತೆ ಶ್ರೀಧರ ಮದುವೆಯಾಗಿ ಬಂದಿದ್ದಾನೆ. ಆ ರೀತಿ ಮಾಡಿ ಮದುಮಕ್ಕಳನ್ನು ಒಳಗೆ ಕರೆದಕ್ಕೂ ನೋಡಿ, ಆರತಿ ಮಾಡಿಸಿಕೊಡಲಿಕ್ಕೆ ನಾವೇನು ಹಿಂದೆ ಮದುವೆ ಆಗಿಲ್ಲ. ಅಂದ್ರೇನು? ನಮ್ಮ ಮದುವೆ ಇವತ್ತು ಆಗಿಲ್ಲ ಅತ್ತಿಗೆ, ಮೊನ್ನೆ ದಿನನೇ ಆಗಿದೆ ಅಂತ ಅರ್ಥ. ಒಳಗ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದ್ಬಿಟ್ಟೆ ನೀನು. ನಾವು ಹಂಗ ಮಾಡೋದು. ಅದಕ್ಕ ಅಂತೀನಿ, ಹೇಳೋರಿಲ್ಲ ಕೇಳೋರಿಲ್ಲ, ತುರಿಸಿ ಮೇಘ ಹಾಕೋರಿಲ್ಲ. ನೋಡ ಮಾವ, ಹಿಂಗೈತಿ. ಕಾಂಚನ, ಅಣ್ಣನವರಿಗೆ ನಮಸ್ಕಾರ ಮಾಡು. ನೋಡಿ, ಅದೆಲ್ಲ ನನಗೆ ಅಭ್ಯಾಸ ಇಲ್ಲ ಅಂತ ನಿಮಗೆ ಗೊತ್ತಿಲ್ಲ ತಾನೇ? ಓಹೋ, ಹೀಗಾದರೂ ಮಾಡಿ ಸಮಾಧಾನ ಮಾಡಿಕೊಳ್ಳಲೇಬೇಕಲ್ಲ. ಕಾಂಚನ, ಹಾ, ಇವಳು ಯಾರು ಅಂತ ನನಗೆ ಗೊತ್ತು, ಕಾವೇರಿ ಅಂತ. ಗೊತ್ತಾದ್ರೆ ಮತ್ತೇಕೆ ತಡ ಮಾಡುದು? ಬನ್ನಿ, ಎಲ್ರು ಕುಡಿದ ಸಂತೋಷಕ್ಕೆ ಹಾಡಾಡಿ ದೇವ್ರ ದರ್ಶನಕ್ಕೆ ಹೋಗೋಣ. ಆಯ್ತು, ನೀವು ಒಳಗಡೆ